ಎಲ್ಲೂ ಕಾಣಿಸ್ತಿಲ್ಲ. ಮನೆ ಪೂರ್ತಿ ಹುಡುಕ್ತೆ. ಅಯ್ಯೋ, ಅವ್ರು ಛತ್ರದಿಂದ ಬಂದೇ ಇಲ್ವಾ? ಎಂಥ ಕೆಲಸ ಆಗೋಯ್ತು? ಅವ್ರು ಮೊದಲೇ ಹೊರಟಿದ್ದಾರೆ ಅಂತ ಬಂದ್ಬಿಟ್ರಲ್ಲ, ಇಲ್ಲೇ ಒಂದು ಫೋನ್ ಆದ್ರೂ ಮಾಡ್ಬೋದಿತ್ತು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಂದ್ರಪ್ಪ, ಮದುವೆನಲ್ಲಿ ಎಲ್ಲ ಕೆಲಸವನ್ನು ಮುಂದೆ ನಿಂತು ಮಾಡಿಸಿದ್ದೆ ನಮ್ಮ ತುಳಸಿ. ಅವಳು ಛತ್ರ ಬಿಟ್ಟು ಹೊರಟಿದ್ದೆ ಯಾರು ನೋಡ್ಲಿಲ್ಲ ಅಂತಿರಲ್ಲ. ಸಮರ್ಥ, ನೀನು ನೋಡ್ಲಿಲ್ವೇನೋ? ಇಲ್ಲ ತಾತ, ಇವಳನ್ನ ಕರ್ಕೊಂಡ್ಬರ್ಬೇಕು ಅಂತ ಹೊರಟಿದ್ದೆ. ಅಭಿ, ಚಿತ್ರದಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ಕೇಳು. ಸರಿ ಚಿಕ್ಕಪ್ಪ. ಅಣ್ಣ, ಆಟೋ ಹೊತ್ಕೊಂಡು ಬರ್ತಾರೇನೋ, ಒಂದು 10 ನಿಮಿಷ ವೆಯ್ಟ್ ಮಾಡೋಣ. ಆದರೂ ನಾನು ಹೊರಟಾಗ ಕೇಳಿದೆ, ಅವ್ರು ಮುಂದಿನ ಕಾರಲ್ಲಿ ಹೋಗಿರ್ಬೋದು ಅಂತ ಹೇಳಿದ್ರು ಅಂತ ಹೊರಟ್ಬಿಟ್ಟೆ. ಅಂತ ಕೆಲಸ ಆಗೋಯ್ತು. ನಾನು ಇನ್ನೊಂದ್ಸಲ ಚೆಕ್ ಮಾಡಬೇಕಾಯ್ತು. ಮದುವೆ ಸಮಾಧಾನ ಮಾಡ್ಕೋ. ತುಳಸಿ ಚಿಕ್ಕ ಮಗುನೇನೋ, ಹೇಗೋ ಬರ್ತಾಳೆ ಬಿಡು. ಚಿಕ್ಕಪ್ಪ, ಅವರು ಚೌಟ್ರಿಯಲ್ಲೂ ಇಲ್ವಂತೆ. ತಾತ, ನಂಗೆ ಯಾಕೋ ಏನೋ ಸಮಸ್ಯೆ ಆಗಿದೆ ಅನಿಸ್ತಾ ಇದೆ. ನಿನ್ನೆಯಿಂದ ಅವ್ರ ಮೇಲೆ ಹೀಗೆ ಮಾತಾಡ್ತಾ ನಿಂತರೆ ಮುಹೂರ್ತ ಮೀರೋಗುತ್ತೆ. ಫಸ್ಟ್ ನನ್ನ ಮಗಳನ್ನ ಮನೆ ತುಂಬಿಸ್ಕೊಡಿ, ಆಮೇಲೆ ತುಳಸಿ ಬಗ್ಗೆ ಯೋಚನೆ ಮಾಡೋಣ. ನೆಗೆದು ಬಿತ್ತು. ನಿನ್ನ ಮಗಳನ್ನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಮನೆ ಮಹಾಲಕ್ಷ್ಮಿ ಇರೋದು ಬೇಡವಾ? ಅವಳು ಇಲ್ಲಿದ್ದೆ ಎಂಥ ಮುಹೂರ್ತದಲ್ಲಿ ಮನೆ ತುಂಬಿಸ್ಕೊಂಡ್ರು ಒಂದೇ. ಹೌದೌದು, ಅದಕ್ಕೆ ಬರೋವರೆಗೂ ಕಾಯೋಣ. ಮನೆ ಯಜಮಾನಿನೇ ಇಲ್ಲದೆ ಶಾಸ್ತ್ರ ಹೇಗೆ ಮಾಡೋಕ್ಕಾಗತ್ತೆ? ಯಜಮಾನಿ ಅಂತೆ. ಈ ನನ್ನ ಗಂಡ ನಾನು ಉರ್ಸೋಕೆ ಹುಷಾರಾಗಿ ಬಂದರು ಅನ್ಸುತ್ತೆ. ಎಲ್ಲಿ ಹೋದ್ರಿ ಇವರು? ನಾನು ದೂರ ಹೋಗೋದ್ರಿಂದ ಆ ಮನೇಲಿ ಖುಷಿ ಇರುತ್ತೆ ಅನ್ನೋದಾದ್ರೆ ನನಗೆ ದೂರ ಹೋಗೋದಕ್ಕೆ ಖಂಡಿತ ಬೇಜಾರಿಲ್ಲ. ಆದರೆ ಇಷ್ಟು ದಿನದಲ್ಲಿ ಅವರೆಲ್ಲ ನನ್ನವರಾಗಿದ್ದು, ಈಗ ಅವರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂದ್ರೆ ನೋವಾಗುತ್ತೆ. ನಾನು ವಾಪಸ್ಸು ಮಾವನವ್ರ ಮನೆಗೂ ಹೋಗೋ ಹಾಗಿಲ್ಲ. ಒಂದೇ ಸಲ ನನ್ನವ್ರನ್ನೆಲ್ಲ ಬಿಡಬೇಕು ಅಂದ್ರೆ ಎಷ್ಟು ಕಷ್ಟ. ಆದರೂ ಆ ಮನೇಲಿ ಎಲ್ಲರೂ ಖುಷಿಯಾಗಿರ್ಬೇಕು. ಅವ್ರ ಖುಷಿನ ನಾನು ಯಾವತ್ತೂ ಕಿತ್ಕೊಳ್ಳಲ್ಲ. ಅಯ್ಯವ್ರೆ, ನಮ್ಮ ವಾಚ್ಮ್ಯಾನ್ ವೆಂಕಟೇಶ ಇದ್ನಲ್ಲ, ಅವ್ನ ಮನೆ ಮದ್ವೆ ಚೌಟ್ರಿ ಪಕ್ಕದಲ್ಲೇ. ಅವ್ನ್ ಫೋನ್ ಮಾಡಿದ. ತುಳಸಿ ಅಮ್ಮ ಅವರು ಮದ್ವೆ ಚೌಟ್ರಿಯಿಂದ ಒಬ್ರೇ ನಡ್ಕೊಂಡೆಲ್ಲೋ ಹೋಗ್ತಿದ್ರಂತೆ. ಅಳ್ತಾ ಅಳ್ತಾ ಹೋಗ್ತಿದ್ರು ಅಂದ. ಅಯ್ಯೋ ದೇವ್ರೆ, ಬೇಕು ಅಂತಾನೆ ಹೋದ್ರಾ? ಯಾವ ಕಡೆ ಹೋದ್ರಂತೆ? ಏನು ಹೇಳ್ದ? ಅವನ್ ಮನೆಯಿಂದ ಆಚೆ ಬರೋ ಅಷ್ಟರಲ್ಲಿ ಕಾಣಿಸ್ಲಿಲ್ಲ ಅಂದ. ನಮ್ಮ ತುಳಸಿ ಯಾಕೆ ಹೀಗೆ ಮಾಡ್ತಾಳೆ? ಮದುವೆ ಮನೆಯಲ್ಲಿ
ಎಲ್ಲ ಕೆಲಸಕ್ಕೂ ತಾನೇ ಮುಂದೆ ನಿಂತು ಮಾಡಿದವಳು ಮದುವೆ ಆದ್ಮೇಲೆ ಈಗ ಇದ್ದಕ್ಕಿದ್ದ ಹಾಗೆ ಯಾರಿಗೂ ಏನೋ ಹೇಳಿದೆ. ಅಲ್ವಾ ನಿನ್ನ ಹತ್ರ ಯಾವುದಾದ್ರೂ ವಿಷಯಕ್ಕೆ ತುಂಬ ಬೇಜಾರಾಗಿರೋ ಥರ ಏನಾದ್ರು ಮಾತಾಡಿಲ್ಲ? ಇಲ್ಲ ದತ್ತ, ನಾನು ಕೇಳಿದ್ರೇ ಅವ್ರು ಏನು ಹೇಳಲ್ಲ. ಇಲ್ಲ ಅವ್ರಾಗ ಅವರೇ ಹೇಳ್ತಾರಾ? ಇವತ್ತೆಲ್ಲ ತುಂಬ ಸಲ ಕಣ್ಣೀರು ಹಾಕ್ತಿದ್ರು. ನಾನು ಯಾಕೆ ಅಂತ ಕೇಳಿದಾಗೆಲ್ಲ ಖುಷಿಗೆ ಅಂತ ಹೇಳ್ತಾ ಇದ್ರು. ಅಲ್ಲ, ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು? ಮದುವೆ ಮನೇಲಿ ಖುಷಿಯಾಗೇ ಇದ್ರಲ್ಲ. ಇಲ್ಲ ಚಿಕ್ಕಮಾವ, ಇವತ್ ಬೆಳಗ್ಗೆಯಿಂದ ಅಮ್ಮ ಯಾಕೋ ಮಂಕಾಗಿದ್ರು. ಹೌದು, ನಾನು ಅಬ್ಸರ್ವ್ ಮಾಡಿದೆ. ಬಹುಶಃ ಮತ್ತೆ ಟೆನ್ಷನಲ್ಲಿ ಇರ್ತಾರೆ ಅಂತ ಅನ್ಕೊಂಡೆ. ಎಂಥ ಮಹಾ ಅಪರಾಧ ಆಗೋಯ್ತು. ತುಳಸಿಯವ್ರು ಯಾಕೆ ಹೀಗೆ ಮಾಡಿದ್ರು? ಈ ಮನೇಲಿ ಅಷ್ಟೊಂದು ಹಿಂಸೆ ಕೊಟ್ರೆ ಹೇಗೆ ಸಹಿಸ್ಕೋತಾರೆ? ತಾತ, ನಮ್ಮನೆಗೇನಾದರೂ ಹೋಗಿದಾರ ನೋಡೋಣ, ನಡೀರಿ. ಹೌದು ಸಮರ್ಥ್, ನಾವು ಮನೆಗೆ ಹೋಗಿ ನೋಡೋಣ. ಅವ್ರು ಅಲ್ಲಿಗೆ ಬಂದಿರ್ಬೋದು. ಏನಮ್ಮನೋ ವಧು ಪ್ರವೇಶ ನೆಪ ಇಟ್ಕೊಂಡು 4 ದಿನ ಇಲ್ಲೇ ಟಿಕಾಣಿ ಹೂಡೋಣ ಅನ್ಕೊಂಡ್ರೆ ಛೇ, ಎಲ್ಲ ಹಾಳು ಮಾಡಿಬಿಟ್ಲು. ಮಾಧವ, ನೀನು ಇಲ್ಲೇ ಇದ್ದು ಮುಂದಿನ ಶಾಸ್ತ್ರಗಳನ್ನೆಲ್ಲ ಮಾಡಿಸು. ನಾನು ಮನೆಗೆ ಹೋಗಿ ತುಳಸಿ ಏನಾದರೂ ಅಲ್ಲಿಗೆ ಬಂದಿದ್ರೆ ನಿನಗೆ ಫೋನ್ ಮಾಡ್ತೀನಿ. ಸಮರ್ಥನೆ ತುಳಸಿನ ಇಲ್ಲಿ ಕರ್ಕೊಂಡು ಬಂದುಬಿಡ್ತಾನೆ. ಇಲ್ಲ ದತ್ತ, ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ಲಿ ನಾನಿದ್ದೇನು ಮಾಡಲಿ? ಮಹೇಶ, ನೀನು ಶಾರ್ವರಿ ಸೇರಿಕೊಂಡು ಸೊಸೆನ ಮನೆ ತುಂಬಿಸ್ಕೊಳ್ಳಿ. ಇಲ್ಲ, ಅಮ್ಮ ಬರೋವರೆಗೂ ನಾನು ಈ ಮನೆಯೊಳಗೆ ಕಾಲಿಡಲ್ಲ. ಈ ಮದುವೆ ಆಗಕ್ಕೆ ಕಾರಣನೇ ತುಳಸಿ ಅಮ್ಮ. ಅವ್ರಿಲ್ದೆ ಈ ಮನೆಯೊಳಗೆ ಹೇಗೆ ಕಾಲಿಡ್ಲಿ? ಇದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ನೀನು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ಏನು ಹೇಳೋ ಗೊತ್ತಾಗ್ತಿಲ್ಲ. ಒಂದು ಅರ್ಧ ಗಂಟೆ ಅವ್ರನ್ನ ಕರ್ಕೊಂಡು ಬರ್ತೀನಿ. ಆಯಿತು ಮಾವ, ಅವ್ರು ಬರೋವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ. ಅಮ್ಮ, ತುಳಸಿ, ದೇವ್ರೆ, ಮನೆ ಬಿಟ್ಟು ನಾನು ಒಬ್ಳೆ ಎಲ್ಲಿಗೂ ಹೋದವಳಲ್ಲ. ಈಗ ಎಲ್ರನ್ನೂ ಬಿಟ್ಟು ಎಲ್ಲಿಗೆ ಹೋಗ್ಲಿ? ಯಾರು ನನ್ನ ಜೊತೆ ಇರಲ್ಲ ಅಂದಮೇಲೆ ನಾನು ಎಲ್ಲಿಗೆ ಹೋದ್ರು ಏನ್ ಮಾಡಿದ್ರು ಏನ್ ಪ್ರಯೋಜನ? ಈ ಒಂಟಿ ಜೀವನ ನನಗೆ ಯಾಕೆ ಬೇಕು?
ಏನು ನಾಟಕ ಮಾಡ್ತಿದ್ದೀರಾ? ಆ ಪೀಡೆ ತೊಲಗಲಿ ಅಂತ ನಾನೇನೋ ಪ್ಲಾನ್ ಮಾಡಿದ್ರೆ ನನಗೂ ಗೊತ್ತಿಲ್ಲ ಶಾರ್ವರಿ ಅವರೇ. ಗೊತ್ತಿದೆಯೋ ಗೊತ್ತಿಲ್ವೋ ಇಟ್ ಡಸಂಟ್ ಮ್ಯಾಟರ್. ಮದುವೆ ನಿಲ್ಲಿಸ್ಬಿಡ್ತೀನಿ ಅಂತ ನೀವು ನಿಮ್ಮ ಮಗಳು ನನ್ನ ಪರ ಅಂತ ನಾಟಕ ಮಾಡಿ ಈಗ ಮದುವೆ ಆದಮೇಲೆ ಪ್ಲೇಟ್ ಚೇಂಜ್ ಮಾಡ್ತಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ಇವಳು ಇದ್ದಕ್ಕಿದ್ದಾಗ ಯಾಕೆ ಹೀಗೆ ಮಾಡ್ತಿದ್ದಾಳೆ ನಂಗೆ ಗೊತ್ತಿಲ್ಲ. ನಾವು ಹೇಗಾರು ಮಾಡಿ ಅವಳನ್ನ ಈ ಮನೆಯೊಳಗೆ ಸೇರ್ಕೊಳ್ಳೋ ಥರ ಮಾಡಬೇಕು. ನಾನು ಶುರು ಮಾಡ್ತೀನಿ, ನೀವು ಅದಕ್ಕೆ ಸೊಪ್ಪು ಹಾಕಿ. ದೀಪು, ಇನ್ನೆಷ್ಟು ಕಾಯೋದು? ಮುಹೂರ್ತ ಮೀರ್ತಿದೆ. ಶಾರ್ವರಿ ಅವರೇ, ನೀವಾರು ಸ್ವಲ್ಪ ಅವಳಿಗೆ ಹೇಳಿ. ಅಲ್ಲ, ಇವಳು ಹೀಗೆ ಹಠ ಮಾಡ್ಕೊಂಡು ನಿಂತಿರುವಾಗ ನಾನು ಏನು ಹೇಳಿ? ವನಜ ಅವರೇ, ದಯವಿಟ್ಟು ನಿಮ್ಮ ಮಗಳನ್ನ ನೀವೇ ಕನ್ವಿನ್ಸ್ ಮಾಡಿ. ಮನೆ ಬೆಳಗೋ ಹೆಣ್ಣು ವಧು ಪ್ರವೇಶದ ದಿನ ಹೀಗೆ ಹಠ ಮಾಡ್ಕೊಂಡು ನಿಂತರೆ ಮನೆಗೆ ಒಳ್ಳೇದಲ್ಲ. ತುಳಸಿ ಅವರನ್ನ ಹುಡುಕೋದಕ್ಕೆ ಹೋಗಿದಾರಲ್ಲ, ಕರ್ಕೊಂಡು ಬರ್ತಾರೆ. ಆದರೆ ನಿಮ್ಮ ಮಗಳು ದೀಪು ಪ್ಲೀಸ್ ಮಾಮ್, ಯಾರು ಏನೇ ಹೇಳಿದ್ರು ತುಳಸಿ ಅಮ್ಮ ಬರೋವರೆಗೂ ನಾನು ಈ ಮನೆ ಒಳಗೆ ಕಾಲಿಡಲ್ಲ. ನನಗೋಸ್ಕರ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಒದ್ದಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಅಂಥವ್ರನ್ನ ದೂರ ಇಟ್ಟು ನಾನೀಗ ಮನೆ ಒಳಗೆ ಬಂದುಬಿಟ್ರೆ ನನ್ನ ಮನುಷ್ಯಲು ಅಂತಾರ? ಅದು ಏನಾದರೂ ಆಗಲಿ, ತುಳಸಿ ಅಮ್ಮ ಮನೆಗೆ ಬರಬೇಕು, ಅವರೇ ನನ್ನ ಒಳಗೆ ಕರಿಬೇಕು, ಆಗಲೇ ನನ್ನ ಕಾಲಿಡೋದು. ದೀಪಿಕಾ, ದಿಸ್ ಇಸ್ ರೆಡಿಕ್ಯುಲಸ್. ನ್ಯೂಲಿ ಮ್ಯಾರಿಡ್ ಕಪಲ್ ಯಾರಾದರೂ ಈ ಥರ ಆಚೆ ಕಾಯ್ತಾ ಇರ್ತಾರ? ವಾಟ್ ಎವರ್ ಅಭಿ, ಅಮ್ಮ ಬರಬೇಕು, ಆಗ ಮಾತ್ರ ನಾನು ಒಳಗೆ ಬರೋದು. ನನ್ನ ನಿರ್ಧಾರ ಬದಲಾಗಲ್ಲ. ರಾಮ, ನಾನೊಂದ್ಸಲ ಅಣ್ಣಂಗೆ ಫೋನ್ ಮಾಡಿ ಕೇಳ್ತೀನಿ. ಅಣ್ಣ, ಅದಕ್ಕೆ ಇನ್ನೂ ಸಿಕ್ಕಿಲ್ಲ ಮಹೇಶ. ಇನ್ನೂ ಅದಕ್ಕೆ ಸಿಕ್ಕಿಲ್ವಂತೆ. ಯಾಕಮ್ಮ ಈಗ ಮಾಡಿದ್ರಿ? ಹೌದು ಇನ್ಸ್ಪೆಕ್ಟರ್, ಅವ್ರ ಫೋಟೋನ ನಿಮಗೆ ವಾಟ್ಸಪ್ ಮಾಡಿದ್ದೀನಿ. ನನ್ನ ಪ್ರಕಾರ ಅವ್ರು ಜಾಸ್ತಿ ದೂರ ಹೋಗಿರಲಿಲ್ಲ. ಅದು ಅಲ್ಲದೆ ಅವ್ರಿಗೆ ಒಬ್ಬರೇ ಹೊರಗಡೆ ಓಡಾಡಿ ಅಭ್ಯಾಸನೂ ಇಲ್ಲ. ದಯವಿಟ್ಟು ಏನಾದರೂ ಮಾಡಿ ಹುಡ್ಕೊಡಿ ಪ್ಲೀಸ್. ಅಲ್ಲ, ಎಲ್ಲರನ್ನೂ ಬಿಟ್ಟು ಹೋಗುವಂಥ ಯೋಚನೆ ಯಾಕೆ ಬಂತು ಅವ್ರಿಗೆ? ಇಷ್ಟೆಲ್ಲ ಅವರೇ ಮಾಡಿ ಈಗ ಹೇಳ್ದೆ ಹೋಗೋದು ಅಂದರೆ
ಏನಾಯ್ತು? ಅವರೇ ಹೋಗಿರಲ್ಲ. ಅಂದರೆ ಏನು ಅಂತ ನನಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ನಂಗೆ ಇದೆಲ್ಲ ಯಾರೋ ಇಂಟೆನ್ಷನಲ್ಲಿ ಪ್ಲ್ಯಾನ್ ಮಾಡೋದು ಅನಿಸ್ತಾ ಇದೆ. ಇಂಟೆನ್ಷನಲಿ ಏನು ಹೇಳ್ತಿದ್ಯಾ? ತುಳಸಿ ಅವ್ರ ಮೇಲೆ ಯಾರ ದ್ವೇಷ ಇರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿಯಿಂದಲೇ ನನಗೆ ಅನುಮಾನ ಇತ್ತು. ಅದಕ್ಕೆ ಜೊತೆಲೇ ಇದ್ದು ಒಂದು ಕಣ್ಣಿಟ್ಟಿದ್ದೆ. ಇವತ್ತು ಛತ್ರದಿಂದ ಹೊರಟಾಗ್ಲೂ ಅವರು ಬೇರೆ ಕಾರಲ್ಲಿ ಹೋಗಿರ್ಬೋದು ಅಂತ ಉದಾಸೀನ ಮಾಡಿಬಿಟ್ಟೆ. ಇಲ್ಲಾಂದಿದ್ರೆ ಆಗಲೇ ಗೊತ್ತಾಗಿರೋದು. ಎಲ್ಲ ಗೊತ್ತಿದ್ದು ನಾನು ತಪ್ಪು ಮಾಡಿಬಿಟ್ಟೆ. ಏನು ಹೇಳ್ತಿದ್ಯಾ ಸಮರ್ಥ್? ಎಲ್ಲ ಗೊತ್ತಿದ್ದು ಅಂದ್ರೆ ಏನು? ನಿನ್ನೆ ರಾತ್ರಿಯಿಂದನೇ ಅನುಮಾನ ಇತ್ತು ಅಂದರೆ ನನಗೇನು ಅರ್ಥ ಆಗ್ತಿಲ್ಲ. ನಿನ್ನೆ ಆ ಕಂಬ ಮೇಡಮ್ ಮೇಲೆ ಬಿದ್ದಿದ್ದಾಗಲಿ, ಶಾರ್ಟ್ ಸರ್ಕ್ಯೂಟ್ ಆಗಿದ್ದಾಗಲಿ, ಇದನ್ನೆಲ್ಲ ಯಾರೋ ಬೇಕು ಅಂತಲೇ ಮಾಡಿಸಿರೋ ಪ್ಲ್ಯಾನ್. ನಾನು ಅಷ್ಟು ಹೇಳಿದ್ರು ನೀವ್ಯಾರೂ ಸೀರಿಯಸ್ ತಗೊಳ್ಳಿಲ್ಲ. ಚೌಲ್ಟ್ರಿಲ್ಲೇ ಮೇಡಮ್ ಕತೆ ಮುಗಿಸ್ಬೇಕು ಅಂತ ನಿನ್ನೆ ಯಾರೋ ಮಾತಾಡ್ಕೊತಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಸಮರ್ಥ್, ಏನು ಹೇಳ್ತಿದ್ಯಾ ನೀನು? ಹೌದು, ಅದಕ್ಕೆ ನಾನು ನಿನ್ನೆ ಎಲ್ಲ ಅವ್ರ ಹಿಂದೆನೇ ಇದ್ದೆ. ಇವತ್ತು ಕಾರಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅಭಿ ಅವ್ರ ಕಾರ್ ಡ್ರೈವ್ ಮಾಡೋಕ್ಕೆ ಹೇಳಿದ್ರು. ಹೇಗೂ ಮದುವೆ ಮುಗೀತಲ್ಲ, ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡೆ. ಆದರೆ ಇಷ್ಟೊತ್ತಾದರೂ ಅಯ್ಯೋ ದೇವ್ರೆ, ತುಳಸಿಯವರು ಸಾಧ್ವಿ. ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಏನು ನಡೀತಾ ಇದೆ ಇಲ್ಲಿ? ಇದನ್ನೆಲ್ಲ ಮೊದಲೇ ಯಾಕೆ ಹೇಳಿಲ್ಲ ಸಮರ್ಥ್? ಹೇಳಿದ್ರೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಅನಿಸ್ತು. ಜೊತೆಗೆ ನನ್ನ ಮಾತನ್ನ ನಂಬೋ ಪರಿಸ್ಥಿತಿಯಲ್ಲಿ ನೀವ್ಯಾರೂ ಇರಲಿಲ್ಲ. ಎಂಥ ಕೆಲಸ ಆಗೋಯ್ತು. ಯಾರೋ ಅವ್ರಿಗೆ ಬೇಕು ಅಂತಲೇ ಮಾಡ್ತಿದ್ದಾರೆ ಅಂದರೆ ಅವ್ರೀಗ ಹೊರಗಡೆ ಬಂದಮೇಲೂ ಅಪಾಯ ತಪ್ಪಿದ್ದಲ್ಲ. ಎಲ್ಲಿದ್ದಾರೋ, ಹೇಗಿದ್ದಾರೋ? ವನಜಾ ಅವರೇ, ನೀವು ಸ್ವಲ್ಪ ಹೇಳಿ ನಿಮ್ಮ ಮಗಳಿಗೆ. ಮಗಳು ಮನೇಲಿ ಹೋಗದೆ ಹೀಗೆ ಕೂತ್ಕೊಂಡ್ರೆ ಹೇಗೆ ಹೇಳಿ? ನಾನು ಮಾತಾಡಿದ್ರು ಇವಳು ಒಪ್ಕೋತಾ ಇಲ್ಲ ಶಾರ್ವರಿ ಅವರೇ. ತುಳಸಿ ಅವರೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋ ಗ್ರ್ಯಾಟಿಟ್ಯೂಡ್ ಇವಳಿಗೆ. ಈಗ ಅವರಿಲ್ಲದೆ ಮನೆ ಒಳಗಡೆ ಹೋಗೋದು ಇವಳಿಗೂ ಹಿಂಸೆ ಅನಿಸುತ್ತಲ್ವಾ? ನನಗೂ ಅರ್ಥ ಆಗುತ್ತೆ. ಈ ಟೈಮಲ್ಲಿ ತುಳಸಿಯವರು ಇರಬೇಕಿತ್ತು. ಅವರಿಲ್ಲ ಅಂತ ನಮಗೂ ಬೇಜಾರಾಗ್ತಿದೆ. ಹಾಗಂತ ಸಂಪ್ರದಾಯನ ಪಕ್ಕಕ್ಕೆ ತಳ್ಳಕ್ಕಾಗತ್ತಾ? ವಧು ಪ್ರವೇಶಕ್ಕೆ ಅಂತ ಪುರೋಹಿತರ ಹತ್ರ ಒಂದು ಮುಹೂರ್ತ ಕೇಳಿರ್ತೀವಿ. ಈಗ ಅದು ಆಗೋಗಿದೆ. ನನ್ನ ಮಾತು ಇವಳು ಕೇಳ್ತಿಲ್ವಲ್ಲ ಶಾರ್ವರಿ ಅವರೇ. ರೀ, ಇದೇನು ಚಂದ ರೀ. ಮನೆ ತುಂಬಿಸ್ಕೊಳ್ಬೇಕಾಗಿರೋ ಹೆಣ್ಣು ಹೀಗೆ ಕೂತಿದ್ದಾಳೆ ಅಂತ ನಿಮ್ಮ ಅತ್ತಿಗೆಗೇನಾದ್ರೂ ಗೊತ್ತಾದರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ಯಾರು ಏನೇ ಅಂದರೂ ಅಷ್ಟೇ, ನಾನು ನಿರ್ಧಾರ ಮಾಡಾಗಿದೆ. ಅಮ್ಮ ಬರೋವರೆಗೂ ನಾನು ಒಳಗೆ ಬರಲ್ಲ. ಅಮ್ಮ ಏನಾದರೂ ತಿಂದಿದ್ದಾರೋ ಇಲ್ವೋ, ಹೇಗಿದ್ದಾರೋ, ಏನು ಕತೆನೋ. ಹೌದು, ಅಮ್ಮ ಏನೂ ತಿಂದಿರಲಿಲ್ಲ. ದೀಪಿಕಾ, ದಿಸ್ ಇಸ್ ಟೂ ಮಚ್. ಅವ್ರೇನು ಚಿಕ್ಕ ಮಗುನ ಅಲ್ಲ, ಒಂದು ಫೋನ್ ಮಾಡಿ ತಾನು ಬರೋ ಲೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ವಾ? ಆ ಜವಾಬ್ದಾರಿನೂ ಇಲ್ವಾ ಅವ್ರಿಗೆ? ನೀನು ನೋಡಿದ್ರೆ ಅವ್ರಿಗೋಸ್ಕರ ನಮ್ಮ ಮದುವೆ ಆಗೋಕ್ಕೆ ಕಾರಣನೇ ಅವರು. ಅವ್ರ ಬಗ್ಗೆ ನೀನೀಗೆಲ್ಲ ಮಾತಾಡಬೇಡ. ಎಲ್ಲ ಒಂದು ನಿಮಿಷ ಸಮಾಧಾನವಾಗಿರಿ. ಅದಕ್ಕೆ ಸಿಕ್ಕಿದಾರೋ ಇಲ್ವೋ ಅಂತ ನಾನು ಅಣ್ಣಂಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಅಣ್ಣ, ಅದಕ್ಕೆ ಇನ್ನೂ ಸಿಕ್ಕಿಲ್ಲ ಮಹೇಶ. ಎಲ್ಲಿದ್ದೀರ ನೀವೀಗ? ನಾನು ಬರಲ್ಲ ಅಲ್ಲಿಗೆ. ಬೇಡ ಮಹೇಶ, ನೀನು ಅಲ್ಲಿ ನೋಡ್ಕೊ. ಸಮರ್ಥ ಹೇಳ್ತಿದ್ದ ಛತ್ರದಲ್ಲಿ ಯಾರೋ ತುಳಸಿಯವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದ್ರಂತೆ. ಅವರು
ತುಳಸಿಯವ್ರನ್ನ ಮುಗಿಸ್ಬೇಕು ಅಂತ ಮಾತಾಡ್ತಾ ಇದ್ದಿದ್ದನ್ನ ಸಮರ್ಥ ಕೇಳಿಸ್ಕೊಂಡಿದ್ದಾನಂತೆ. ಏನು ಹೇಳ್ತಿದ್ದೀಯ ಅಣ್ಣ? ಹೌದು ಮಹೇಶ, ನಿನಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನಾಯ್ತ್ರಿ? ಮಹೇಶ, ಏನಾಯ್ತು? ಮಾಧವ ಏನಂದ? ತುಳಸಿ ಸಿಕ್ಕಿದ್ರ? ತುಳಸಿ ಅದಕ್ಕೆ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಅಯೋಗ್ಯರು. ಟಾರ್ಗೆಟಾ? ಏನು ಹೇಳ್ತಿದ್ದೀರಾ ರೀ? ಛತ್ರದಲ್ಲಿ ಅದಕ್ಕೇನೆ ಯಾರೋ ಮುಗಿಸ್ತೀನಿ ಅಂತ ಹೇಳ್ತಿದ್ರಂತೆ. ಅದನ್ನು ಸಮರ್ಥ ಕೇಳಿಸ್ಕೊಂಡಿದ್ದಾನೆ.